ಪ್ರದೇಶಗಳಲ್ಲಿ ದಿಕ್ಕಿನ ಕಾಂಚೀನಗರದಿಂದ ಬಂದಿರುವ ನಮ್ಮ ವೀರಕಾಶಿಯ ಮೇಳ ಮತ್ತು ಜಾನಪದ ಕಲೆಗಳು ಹಳ್ಳಿಗಳಲ್ಲೂ ಮುಂದೆ ಬರುತ್ತಿರುವುದನ್ನು ಕಂಡು ನಾವು ಸಹ ಈ ಕಲೆಯನ್ನು ಮುಂದೆ ತರಬೇಕೆಂದು ಕರೆಯುತ್ತಿದ್ದೇವೆ. ಗಂಧದ ನೆಲೆ ಬೀಡಾಗಿ ಸಾಧಿಸುತ್ತಿರುವ ವೀರ ವನಿತೆಯರ ನಾಡಾಗಿ ಕನ್ನಡಿಗರ ಕೆಚ್ಚದೆಯ ಬೀಡಾಗಿ ವಿಜೃಂಭಿಸುತ್ತಿರುವ ಕರ್ನಾಟಕ ರಾಜ್ಯದ ಮಲೆನಾಡ ಸಿರಿಯ ಅನ್ನರದಲ್ಲಿ ತೇಲಾಡುತ್ತಿರುವ ದಾವಣಗೆರೆ ಜಿಲ್ಲೆಯ ಹಚ್ಚ ಹಸಿರಿನ ಬೀಡಾಗಿ ತಾಲೂಕಿನ ಎಳಮದಿಯ ಕಾಯಾಗಿ ನಿಂತ ಭೈರನಹಳ್ಳಿ ಯುವಕ ರೈತ ಕಲಾವೃಂದರಿಂದ ವೀರಗಾಸೆ ಮೇಳವನ್ನು ಪ್ರಾರಂಭಿಸುತ್ತಿದ್ದೇವೆ. ನನಗೆ ಗಂಡದೆಯ ಬೀಡಾಗಿ ಎರಡನೆಯ ವೀರ ಬಲ್ಲಾಳನ ಕಾಲದಲ್ಲಿ ಗುಪ್ತರೊಡನೆ ಹೋರಾಡಿ ಎಂತ ಜ್ಞಾಪಕಾರ್ಥಕವಾಗಿ ಕಲ್ಪಟ್ಟ ಕಲ್ಲುಗುಡಿ ಶಿವಾಲಯದಲ್ಲಿ ಉದ್ಭವಿಸಿರುವ ಶ್ರೀ ಕರಿಬಸವೇಶ್ವರನಿಗೆ ಅಡಿದಾನಿಗೆ ಪ್ರಮಾಣಿಸುತ್ತಾ ವೀರ ಸಿಂಹಾಸನದಲ್ಲಿ ಹಾಸನಾಗಿ ಕುಳಿತಿರುವ ಶ್ರೀ ಆಂಜನೇಯನಿಗೆ ವಂದಿಸುತ್ತಾ ವಿನಾಯಕನಾದ ವಿಘ್ನೇಶ್ವರನಿಗೆ ಕರಜೋಡಿಸಿ ನಮಸ್ಕರಿಸುತ್ತಾ ದೇವಾನು ದೇವತೆಗಳಿಗೂ ವಂದಿಸುತ್ತಾ ವೀರಗಾಸೆ ಮೇಳವನ್ನು ಪ್ರಾರಂಭಿಸುತ್ತಿದ್ದೇವೆ. ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ತಂದೆ ತಾಯಿಗಳ ಸಮನದವರೇ, ಬಾಲಕರ ಬಾಯಿಂದ ಏನಾದರೂ ತಪ್ಪು ಒಪ್ಪುಗಳು ಕಂಡು ಬಂದ ಪಕ್ಷದಲ್ಲಿ ತಮ್ಮ ಮಕ್ಕಳು ತಪ್ಪು ಮಾಡಿದರೆ ಹೇಗೆ ಕ್ಷಮಿಸಿಕೊಳ್ಳುವಿರೋ ಈ ಬಾಲಕರ ಬಾಯಿಂದ ಬಂದ ತಪ್ಪನ್ನು ಕ್ಷಮಿಸಬೇಕಾಗಿ ಗಲಾಟೆ ಮಾಡಿದರೆ ಕುಳಿತುಕೊಂಡು ಕೇಳಬೇಕಾಗಿ ನಮಸ್ಕಾರವನ್ನು ಮಾಡುತ್ತೇನೆ. ಪಾತಾಳಕ್ಕೂ ಭೂಲೋಕಕ್ಕೂ ಏಕಾಗಿ ನಿಲ್ಲಲ್ಲ ರುದ್ರ ಈ ರೂಪವನ್ನು ಧರಿಸಿಕೊಂಡು ಶಿವನ ಪಾದ ಕಮಲಗಳನ್ನು ಮುಟ್ಟಬೇಕೆಂದು ಈ ರೂಪದಲ್ಲಿ ನೆಲವನ್ನು ಬಗೆಯುತ್ತಾ ಬಗೆಯುತ್ತಾ ಹೋಗುತ್ತಾರೆ. ಇದು ಮುಗಿದರೂ ಪರಶಿವನ ಪಾದ ಕಮಲಗಳು ಸಿಗುವುದಿಲ್ಲ, ಪರಶಿವನ ಮೊಣಕಾಲುಗಳು ಮಾತ್ರ ಸಿಗುತ್ತವೆ. ಪರಶಿವನ ಮೊಣಕಾಲುಗಳಿಗೆ ಗಗ್ಗರವನ್ನು ಕಟ್ಟಿ ಕಾಲಕ್ಕೆ ಬರುತ್ತಾರೆ. ಬ್ರಹ್ಮದೇವರು ಶಿವನ ಮಕ್ಕಳನ್ನು ಮುಟ್ಟಬೇಕೆಂದು ಮಾರ್ಗವಾಗಿ ಹೋಗುತ್ತಾರೆ. ಮಾರ್ಗವಾಗಿ ಹೋಗುವಾಗ ಋಷಿಗಳು ಭೇಟಿಯಾಗಲು ಕೇತಕ ಋಷಿಗಳು ಬ್ರಹ್ಮನಿಗೆ ನಮಸ್ಕರಿಸಲು ಬ್ರಹ್ಮದೇವನು ಬೇಡುತ್ತಾನೆ. ಕೇತಕ ಋಷಿಗಳೇ, ಪರಶಿವನಲ್ಲಿ ಒಂದು ವಚನವಿರುವುದು, ನೀನು ಸುಳ್ಳನ್ನು ನುಡಿಯುವುದಾದರೆ
ಹೇಳಿ ಹಿಂದೆ ಬಾಲ ಪಡೆದುಕೊಂಡು ಹೋಗುತ್ತಾನೆ. ಇನ್ನು ಮೇಲಕ್ಕೆ ಹೋಗುವಾಗ ನಾಗವೇಣಿ ಸಿಗುತ್ತಾಳೆ. ಅವಾಗ ನಾಗವೇಣಿಯು ಬ್ರಹ್ಮದೇವನಿಗೆ ನಮಸ್ಕರಿಸುತ್ತಾಳೆ. ಅವಾಗ ಬ್ರಹ್ಮದೇವನು ನಾಗವೇಣಿಯೇ, ನನ್ನದೊಂದು ವಚನವಿರುವುದು, ಅದನ್ನು ನೀನು ನುಡಿಯುವುದಾದರೆ ನಾನು ನಿನಗೆ ಕೇಳಿದ ವರವನ್ನು ಕೊಟ್ಟು ಕಳಿಸಿತೆಂದು ಹೇಳಲು ರುದ್ರ. ಅವಾಗ ನಾಗವೇಣಿಯು ಬ್ರಹ್ಮದೇವನ ಬಾಲವನ್ನು ಪಡೆದುಕೊಂಡು ಹೋಗುತ್ತಾನೆ. ಸಿಗಲು
ಕೆಡುಕನ್ನು